ಈ ಸೀಸನ್ನಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಂದುಕೊಂಡಂತೆ ಗೆಲುವು ಸಿಗ್ತಿಲ್ಲ. ಕಳೆದ ಸೀಸನ್ನಂತೆ ಕಳಪೆ ಪ್ರದರ್ಶನವನ್ನ ಮುಂದುವರೆಸಿದ್ದು, ಇವತ್ತು ಮತ್ತೊಂದು ಪಂದ್ಯವನ್ನ ಸಿಎಸ್ಕೆ ಎದುರಿಸಬೇಕಿದೆ. ಸತತ ಸೋತು ಸುಣ್ಣವಾಗಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಲು ಇವತ್ತು ಪಂದ್ಯವನ್ನ ಗೆಲ್ಲಲೇಬೇಕಿದೆ. ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಾದಾಡಲಿದೆ. ಉಭಯ ತಂಡಗಳಲ್ಲಿ ಯುವ ಮತ್ತು ಅನುಭವಿ ಆಟಗಾರರಿದ್ದಾರೆ. ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ 3 ಪಂದ್ಯಗಳಲ್ಲಿ 2 ಗೆದ್ದಿದ್ದು 1 ಸೋತಿದೆ. 4 ಅಂಕವನ್ನ ಪಡೆದುಕೊಂಡಿದ್ದು ಈ ಪಂದ್ಯವನ್ನ ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಬಡ್ತಿ ಪಡೆಯುವ ಕಾತರದಲ್ಲಿದೆ. ಇನ್ನು ಚೆನ್ನೈ ಆಡಿದ 3 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದು ನಿರಾಸೆ ಅನುಭವಿಸಿದೆ. ಇನ್ನು ಡೆಲ್ಲಿ ಮತ್ತು ಚೆನ್ನೈ ಐಪಿಎಲ್ನಲ್ಲಿ 31 ಬಾರಿ ಮುಖಾಮುಖಿಯಾಗಿದ್ದು 19 ಪಂದ್ಯಗಳಲ್ಲಿ ಚೆನ್ನೈ ಗೆದ್ದಿದ್ರೆ ಡೆಲ್ಲಿ 12 ಪಂದ್ಯಗಳನ್ನ ಗೆದ್ದು ಬೀಗಿದೆ. ಹಾಗಾಗಿ ಗೆಲ್ಲುವ ಫೇವರೇಟ್ ತಂಡವಾಗಿ ಇಲ್ಲಿ ಚೆನ್ನೈ ಕಾಣಿಸಿಕೊಂಡಿದ್ದು, ಡೆಲ್ಲಿ ವಿರುದ್ಧದ ತನ್ನ ಸವಾರಿಯನ್ನ ಗೆಲುವಿನ ಮೂಲಕ ಚೆನ್ನೈ ಇವತ್ತು ಮುಂದುವರಿಸುತ್ತಾನೋ ಪ್ರಶ್ನೆ ಇದೆ. ಇನ್ನು ಚೆನ್ನೈ ತಂಡದ ಆರಂಭಿಕ ಆಟಗಾರ ಸಂಜು ಸ್ಯಾಮ್ಸನ್ ಅವರು ಕಳೆದ 3 ಮ್ಯಾಚ್ಗಳಲ್ಲೂ ಕೂಡ ರನ್ ಕಲೆ ಹಾಕುವಲ್ಲಿ ಫೇಲ್ ಆಗಿದ್ದಾರೆ. ಹಾಗಾಗಿ ಈ ಪಂದ್ಯದಲ್ಲಾದರೂ ಸಂಜು ಸ್ಯಾಮ್ಸನ್ ತಂಡಕ್ಕೆ ನೆರವಾಗ್ತಾರಾ ಅನ್ನೋ ಕುತೂಹಲ ಇದೆ. ಇನ್ನು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತೆ ಫಾರ್ಮ್ಗೆ ಮರಳಬೇಕಾದ ಅನಿವಾರ್ಯತೆ ಇದೆ. ಯುವ ಆಟಗಾರ ಆಯುಷ್ ಮಾತ್ರೆ ತಮ್ಮ ಮೇಲೆ ತಂಡ ಇಟ್ಟಿರುವಂತಹ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಿದೆ. ಮಿಡಲ್ ಆರ್ಡರ್ನಲ್ಲಿ ಸರ್ಫರಾಜ್ ಖಾನ್ ಭರವಸೆ ಮೂಡಿಸಿದ್ದಾರೆ. ಕಾರ್ತಿಕ್ ಶರ್ಮಾ, ಶಿವಂ ದುಬೆ, ಪ್ರಶಾಂತ್ ವೀರ್ ಅವರು ಕೂಡ ಉತ್ತಮ ಬ್ಯಾಟ್ ಮಾಡಬೇಕಿದೆ. ಕಳೆದ ಪಂದ್ಯದಲ್ಲಿ ಪ್ರಶಾಂತ್ ವೀರ್ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ಹಾಗಾಗಿ ಈ ಮ್ಯಾಚ್ನಲ್ಲೂ ಕೂಡ ಅವರ ಮೇಲೆ ನಿರೀಕ್ಷೆ ಹೆಚ್ಚೇ ಇದೆ. ಜೇಮಿ ಓವರ್ಟನ್ ಅವರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ತಂಡಕ್ಕೆ ನೆರವಾಗಬಲ್ಲದು. ಇನ್ನುಳಿದಂತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೌಲ್ ಮಾಡುವಂತಹ ಖಲೀಲ್ ಅಹಮದ್ ಹಾಗೆಯೇ ಮ್ಯಾಟ್ ಹೆನ್ರಿ ಕೂಡ ಉತ್ತಮ ಬೌಲಿಂಗ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಅನ್ಶುಲ್ ಕಂಬೋಜ್, ನೂರ್ ಅಹಮದ್ ಕೂಡ ತಮ್ಮ ಉತ್ತಮ ಬೌಲಿಂಗ್ ಮೂಲಕ ತಂಡಕ್ಕೆ ನೆರವಾಗಬೇಕಿದೆ. ಇನ್ನುಳಿದಂತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕಡೆ ನೋಡೋದಾದ್ರೆ ಕೆಎಲ್ ರಾಹುಲ್ ಅವರು ಕಳೆದ ಮ್ಯಾಚ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಹೀಗಾಗಿ ಚೆನ್ನೈ ವಿರುದ್ಧವೂ ಕೂಡ ಒಂದು ದೊಡ್ಡ ಇನ್ನಿಂಗ್ಸ್ ಅನ್ನ ಕೊಟ್ಟುಕೊಡುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನುಳಿದಂತೆ ಪತುಮ್ ನಿಸ್ಸಂಕ, ನಿತೀಶ್ ರಾಣಾ, ಸಮೀರ್ ರಿಜ್ವಿ ಸ್ಥಿರ ಪ್ರದರ್ಶನವನ್ನ ತೋರಬೇಕಿದೆ. ಕಳೆದ ಮ್ಯಾಚ್ನ ತಪ್ಪನ್ನು ಮರೆತು ಡೇವಿಡ್ ಮಿಲ್ಲರ್ ಇವತ್ತು ಕಣಕ್ಕಿಳಿಬೇಕಿದೆ. ಬೌಲಿಂಗ್ ವಿಭಾಗದಲ್ಲಿ ಮುಖೇಶ್ ಕುಮಾರ್, ಲುಂಗಿ ಎಂಗಿಡಿ, ಟಿ ನಟರಾಜನ್ ವೇಗದ ಬೌಲಿಂಗ್ ಮೂಲಕ ಚೆನ್ನೈ ಬ್ಯಾಟರ್ಗಳನ್ನ ಕಟ್ ಹಾಕಬೇಕಿದೆ. ಹಾಗೆಯೇ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಬಿಗುವಿನ ಸ್ಪಿನ್ ದಾಳಿಯ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೇಗೆ ನೆರವಾಗ್ತಾರೆ ಅನ್ನೋ ಕುತೂಹಲವೂ ಇದೆ. ಸದ್ಯಕ್ಕೆ ಈ ಮ್ಯಾಚ್ ಚೆನ್ನೈನಲ್ಲಿ ನಡೀತಾ ಇರೋದ್ರಿಂದ ಸ್ಪಿನ್ ಬೌಲರ್ಗಳ ಮೋಡಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋ ಕುತೂಹಲ ಇದೆ.